ಜಾಹೀರಾತು ಫಲಕ ಕಾಣ್ತಾ ಇಲ್ಲ ಅಂತ ಮರಗಳನ್ನ ಕಡಿದಿದ್ದಾರೆ ನೆಕ್ಸಸ್ ಮಾಲ್ನ ಸಿಬ್ಬಂದಿಗಳು. ವೈಟ್ಫೀಲ್ಡ್ನ ನೆಕ್ಸಸ್ ಮಾಲ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ರಸ್ತೆ ಬದಿಯ ಮರಗಳನ್ನ ರಾತ್ರೋರಾತ್ರಿ ಕತ್ತರಿಸಿದ್ರ ಸಿಬ್ಬಂದಿಗಳು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಾಲ್ನಲ್ಲಿ ಎಲ್ಇಡಿ ಜಾಹೀರಾತು ಫಲಕ ಹಾಕಲಾಗಿತ್ತು. ರಸ್ತೆಯ ಬದಿಯಲ್ಲಿ ಉದ್ದನೆಯ ಮರಗಳಿದ್ದ ಕಾರಣ ಜಾಹೀರಾತು ಫಲಕ ಕಾಣಲ್ಲ ಎನ್ನುವಂತಹ ಕಾರಣಕ್ಕೆ ಮರಗಳಿಗೆ ಕತ್ತರಿ ಬಿದ್ದಿದೆ. 4-5 ಮರಗಳನ್ನ ಅಕ್ರಮವಾಗಿ ಕಡಿಯಲಾಗಿದೆ. ಇನ್ನು ಮರಗಳನ್ನ ಕಡಿದು ಜಿಬಿಎ ಮೇಲೆ ಹೇಳಿದ್ದಾರೆ ಮಾಲ್ನ ಸಿಬ್ಬಂದಿಗಳು. ಜಿಬಿಎ ಅರಣ್ಯ ವಿಭಾಗದವರನ್ನ ವಿಚಾರಿಸಿದ್ರೆ ಅವರು ಇದೆಲ್ಲ ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ವೈಯಕ್ತಿಕ ಲಾಭಕ್ಕಾಗಿ ಮರಗಳನ್ನ ಕಡಿದು ಹಾಕಿದ್ದಾರೆ ಮಾಲ್ನ ಸಿಬ್ಬಂದಿ. ಇನ್ನು ಮರ ಕಡಿದ ನೆಕ್ಸಸ್ ಮಾಲ್ ವಿರುದ್ಧ ಪರಿಸರ ಪ್ರೇಮಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಪ್ಪಿತಸ್ಥ ಮಾಲ್ ಸಿಬ್ಬಂದಿ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಒಂದು ಮರಗಳಿಗೆ ಅಲ್ಲಿರುವಂತಹ ಸ್ಥಳೀಯರು ಶವ ಸಂಸ್ಕಾರ ಕೂಡ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಜೀವಂತ ಮರಗಳನ್ನ ಕತ್ತರಿಸಿದ್ದಕ್ಕೆ ವ್ಯಾಪಕವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. 15 ವರ್ಷದ ಹಳೆಯ ಮರಗಳ ಮಾರಣ ಹೋಮವೇ ನಡೆದಿರುವಂಥದ್ದು. ಇನ್ನು ಯಾವ್ಯಾವ ಮರಗಳು ಅಂತ ನೋಡ್ತಾ ಹೋಗೋದಾದರೆ ಬಿಲ್ವಪತ್ರೆ ಮರ, ಹುಣಸೆ ಮರ, ಬೇವಿನ ಮರ ಮತ್ತು ನೇರಳೆ ಮರ, ಇವೆಲ್ಲ ಮರಗಳನ್ನು ಕಡಿದು ಹಾಕಲಾಗಿದೆ. ಸಾಕಷ್ಟು ವಾಹನ ಸಂಚಾರ ಇರುವಂತಹ ಜಾಗ ಇದು. ಮರಗಳಿಗೆ ಶವ ಸಂಸ್ಕಾರವನ್ನು ಮಾಡಿದ್ದಾರೆ ಸ್ಥಳೀಯರು. ಕೊಂಬೆಗಳು ಕಡಿದ ಮರಗಳಿಗೆ ಚಿಕಿತ್ಸೆ ಕೊಟ್ಟು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಇಂತಹ ಜಾಗದಲ್ಲಿ ಈ ಮರಗಳು ಮನುಷ್ಯರ ಆರೋಗ್ಯಕ್ಕೆ ಸಹಕಾರಿಯಾಗಿದ್ವು. ಯಾಕಂದರೆ ಇಲ್ಲಿ ಸಾಕಷ್ಟು ವಾಹನ ಸಂಚಾರ ಇರುತ್ತೆ, ಸಾಕಷ್ಟು ಪೊಲ್ಯೂಷನ್ ಇರುತ್ತೆ. ಇಂತಹ ಜಾಗದಲ್ಲಿ ಈ ಒಂದು ಮರಗಳೇನಿದ್ವು 4-5 ಮರಗಳು, ಇವು ಮನುಷ್ಯರ ಆರೋಗ್ಯವನ್ನು ಕಾಪಾಡ್ತಾ ಇದ್ವು. ಆದರೆ ಜಾಹೀರಾತು ಫಲಕ ಕಾಣಿಸಿಲ್ಲ ಅಂತ ಮರ ಕಡಿಯಲಾಗಿದೆ ಅಂತ ಮರಗಳಿಗೆ ಶವ ಸಂಸ್ಕಾರ ಮಾಡಿದ್ದಾರೆ ಸ್ಥಳೀಯರು. ಕೊಂಬೆಗಳನ್ನು ಕಡಿದ ಮರಗಳಿಗೆ ಚಿಕಿತ್ಸೆ ಕೊಟ್ಟು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಇದು ಕಂಡು ಬಂದದ್ದು ವೈಟ್ಫೀಲ್ಡ್ನ ನೆಕ್ಸಸ್ ಮಾಲ್ ಬಳಿ. ವೈಟ್ಫೀಲ್ಡ್ನ ನೆಕ್ಸಸ್ ಮಾಲ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿದೆ. ಜಾಹೀರಾತು ಫಲಕ ಕಾಣ್ತಾ ಇಲ್ಲ ಅಂತ ಮರಗಳನ್ನು ಕಡಿದಿದ್ದಾರೆ ನೆಕ್ಸಸ್ ಮಾಲ್ನ ಸಿಬ್ಬಂದಿ ಎನ್ನುವಂಥ ಆರೋಪ ಇದು. ಹಾಗಾದರೆ ರಸ್ತೆ ಬದಿಯ ಮರಗಳನ್ನು ಇವರು ರಾತ್ರೋರಾತ್ರಿ ಕತ್ತರಿಸಿ ಹಾಕಿದ್ರಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮಾಲ್ನಲ್ಲಿ ಒಂದು ಎಲ್ಇಡಿ ಜಾಹೀರಾತಿನ ಫಲಕವನ್ನು ಹಾಕಲಾಗಿದೆ. ಆದರೆ ಈ ರಸ್ತೆ ಬದಿಯ ಈ ಮರಗಳೇನಿತ್ತು ಇದು ಅತ್ಯಂತ ಉದ್ದವಾಗಿದ್ದಂತಹ ಕಾರಣದಿಂದ ಈ ಒಂದು ಫಲಕ ಕಾಣ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಜಾಹೀರಾತು ಫಲಕ ಕಾಣ್ತಿಲ್ಲ ಅಂತ ಮರಗಳನ್ನು ಕಡಿದಿದ್ದಾರೆ ನೆಕ್ಸಸ್ ಮಾಲ್ನ ಸಿಬ್ಬಂದಿಗಳು. ಏನು ನೀವೆಲ್ಲ ಕಾಣ್ತಾ ಇದ್ದೀರಿ, ಇಲ್ಲಿ 5 ಹೆಣಗಳು ಮರಗಳ ಮರಣಹೋಮ ಆಗ್ಬಿಟ್ಟೈತೆ. ಅವರು ಈ ಮರಗಳನ್ನ ಕಾಪಾಡಬೇಕಾದವರೇ ಇವತ್ತು ಕೊಂದಿದ್ದಾರೆ ಅಂತ ಗೊತ್ತಾಗಿ ಭಾಳ ನೋವಾಗಾಯಿತು. ಅಂದರೆ ರಾತ್ರೋರಾತ್ರಿ ಮರ ಕಡಿಯುವಂಥದ್ದು ಏನಿದೆ, ರಸ್ತೆಯ ಬದಿಗಳಲ್ಲಿರ್ತಕ್ಕಂಥ ಮರಗಳನ್ನ ರಾತ್ರೋರಾತ್ರಿ ಕಳ್ತನದಲ್ಲಿ ಬಂದು ಅನಧಿಕೃತವಾಗಿ ಕಡಿದಿದ್ದಾರೆ. ಇದಕ್ಕೆ ಯಾವುದೇ ಅನುಮತಿಗಳಿಲ್ಲ. ಬೇವು, ಬಿಲ್ವಪತ್ರ, ನೇರಳೆ, ಗಸಗಸೆ, ಹಲಸು, ಹುಣಸೆ ಮರ, ಇಂಥ ಮರಗಳನ್ನ ಇವತ್ತು ಬಲಿ ಪಡ್ಕೊಂಡಿದ್ದಾರೆ ಇವರು. ಈ ಮರಗಳನ್ನ ಕಡಿದವ್ರನ್ನ ನಿಜಕ್ಕೂ ಸುಮ್ಮನೆ ಬಿಡಬಾರ್ದು. ಅವ್ರನ್ನ ಕಠಿಣ ಶಿಕ್ಷೆ ಆಗೋವರೆಗೂ ನಾವು ದೊಡ್ಡ ಹೋರಾಟನ ಮಾಡ್ತೀವಿ. ಈಗ ಆಲ್ರೆಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, BBMP ಅರಣ್ಯ ಘಟಕಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಮರ ಕಡಿದವ್ರ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಅವ್ರ ಶಿಕ್ಷೆ ವಿಧಿಸೋವರೆಗೂ ನಾವು ಸುಮ್ಮನೆ ಕೂರಲ್ಲ. ಯಾಕಂದರೆ ಮರಗಳು ತಾಯಿ ಸಮಾನ, ಮಕ್ಕಳ ಸಮಾನ. ಇವತ್ತು ನಮ್ಮ ಜೀವಕ್ಕೆ ಜೀವ ಆಗಿರೋ ಮರಗಳನ್ನ